ಸ್ವಾಮಿ, ಈ ತುಮಕೂರಿನಲ್ಲಿ ಇವತ್ತು ನಡೀತಾ ಇರುವಂಥ ಸಮಾವೇಶ ಏನು ಸಾಧನೆ ಮಾಡೋಕ್ಕೋಸ್ಕರ ಈ ಸಮಾವೇಶ ಮಾಡ್ತಾ ಇದ್ದೀರಿ? ಸರ್ಕಾರಿ ಅಧಿಕಾರಿಗಳನ್ನು ಬಳಸ್ಕೊಂಡು, ಸರ್ಕಾರಿ ಕೆಲಸದಲ್ಲಿ ಮಾಡುವಂಥ ಅಧಿಕಾರಿಗಳ ಬಳಸ್ಕೊಂಡು ಇವತ್ತು ಸರ್ಕಾರಿ ರಜೆ ಘೋಷಣೆ ಮಾಡ್ಕೊಂಡು ತುಮಕೂರಲ್ಲಿ ನೀವು ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಲ್ಲ, ಯಾವ ಪುರುಷಾರ್ಥಕ್ಕೆ ನೀವು ಮಾಡ್ತಾ ಇದ್ದೀರಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ರಾಜ್ಯದಲ್ಲಿ ಭ್ರಷ್ಟ ತುಂಬಿ ತುಳ್ಕಾಡ್ತಾ ಇದೆ. ಎಲ್ಲೋಡು ಅಧಿಕಾರಿಗಳನ್ನ ಎದುರಿಸೋಕ್ಕಾಗ್ತಾಯಿಲ್ಲ. ಉದಾಹರಣೆಗೆ ನಮ್ಮ ತಾಲೂಕು ಆಫೀಸು, AC ಆಫೀಸು, DC ಆಫೀಸಲ್ಲಿ ಲಂಚದ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ಇಡೀ ನಮ್ಮ ಜಿಲ್ಲೆ ಒಂದೇ ಅಲ್ಲ, ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಭ್ರಷ್ಟಾಚಾರ ತುಳುಕ್ತಾ ಇದೆ. ಅಂಥದ್ರಲ್ಲಿ ಅಧಿಕಾರನ ಬಳಸ್ಕೊಂಡು ನೀವು ತುಮಕೂರಿನಲ್ಲಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಇದು ನಾಚಿಕೆ ಕೇಳಿನ ವಿಚಾರ. ಅದಕ್ಕೋಸ್ಕರ ಇವತ್ತು ನಾವು ಮಂಡ್ಯದಲ್ಲಿ ಒಂದು ಕೂಗು ಚಳುವಳಿ, ಏನು ಮುಖ್ಯಮಂತ್ರಿಯವ್ರನ್ನ ವೇಷ ಧರಿಸಿ ಅವ್ರ ಕೈಲೇ ತಮಟೆ, ಮುಖ್ಯಮಂತ್ರಿಯಾದ ವೇಷಧರಿ ಅವ್ರ ಕೈಲೇ ತಮಟೆ ಬಡಿಸಿ ಗಿಲ್ಕೆ ಹೊಡಿಸಿ, ಇದು ನಾಚಿಕೆ ಕೇಳಿನ ಸಮಾವೇಶ. ಇದರಲ್ಲಿ ಶೂನ್ಯ, ಇದು ಸಾಧನೆ ಏನಿಲ್ಲ, ಬರೀ ಸೊನ್ನೆ ಅಂತ ಹೇಳೋ ಮೂಲಕ ನಾವು ಅವ್ರಿಗೆ ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇವತ್ತು ತಾನೇನೋ ಕಡಿದು ಕಟ್ಟೆ ಹಾಕಿದ್ದೇನೆ ಅಂತೇಳಿ 3 ವರ್ಷದ ಸಾಧನಾ ಸಮಾವೇಶವನ್ನು ಇವತ್ತು ತುಮಕೂರಲ್ಲಿ ಮಾಡ್ತಾ ಇದೆ. ಕಳೆದ ಬಾರಿ ಸಾಧನಾ ಸಮಾವೇಶಕ್ಕೆ ರಾಜ್ಯ ಸರ್ಕಾರ ಕನ್ನಡಿಗರ ತೆರಿಗೆ ಹಣವನ್ನು 20 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಈ ಬಾರಿ 12 ಕೋಟಿ ರೂಪಾಯಿನ ಕನ್ನಡಿಗರ ತೆರಿಗೆ ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಈ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ? ರೈತರ ಆತ್ಮಹತ್ಯೆ ತಡೆಯುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. 2.5 ಲಕ್ಷಕ್ಕೂ ಹೆಚ್ಚು ಕೆಲಸಗಳು ರಾಜ್ಯ ಸರ್ಕಾರದ ಬಳಿ ಖಾಲಿ ಇದ್ದರೂ ಕೂಡ ನಿರುದ್ಯೋಗಿಗಳಿಗೆ ಕೆಲಸ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಕರ್ನಾಟಕ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ಗಳ ಒಂದು ಹಬ್ಬಕ್ಕೆ ಪರಿವರ್ತನೆ ಆಗಿದೆ. ರಾಜ್ಯದಲ್ಲಿ ಅಕ್ರಮ ವಲಸಿಗರ ವಲಸೆ ಯಥೇಚ್ಛವಾಗಿ ಇವತ್ತು ನಡೀತಾ ಇದೆ. ಮತ್ತು ಏನು ಮಹಿಳಾ ಸುರಕ್ಷತೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಣ್ಣಗಾಗಿದೆ. ರಸ್ತೆ ಗುಂಡೆ ಮುಚ್ಚಕ್ಕೂ ಕೂಡ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ. ಇಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಇವತ್ತು ಮರಿಗೌಡರು, ಸಿದ್ದರಾಮಯ್ಯನವರ ಪರಮಾಪ್ತರು, ಅವ್ರದ್ದು ಕೂಡ 100 ಕೋಟಿಯಷ್ಟು ಇಡೀ ಆಸ್ತಿ ಜಪ್ತಿ ಮಾಡಿದೆ. ಆ ಒಂದು ಖುಷಿಗ ನೀವು ಸಾಧನಾ ಸಮಾವೇಶ ಮಾಡ್ತಾ ಇರೋದು. ರಾಜ್ಯ ಸರ್ಕಾರ ಕನ್ನಡಿಗರ ತೆರಿಗೆ ಹಣವನ್ನು ಈ ರೀತಿ ಪೋಲ್ ಮಾಡ್ತಕ್ಕಂಥದ್ದು ಇವತ್ತು ತಪ್ಪು. ಹಾಗಾಗಿ ಯಾವ ಸಾಧನೆಗೋಸ್ಕರ ಸಮಾವೇಶ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತೇಳಿ ಒಂದು ವಿಶೇಷವಾದ ಚಳುವಳಿಯನ್ನು ಇವತ್ತು ಮಂಡ್ಯದಲ್ಲಿ ತಮಟೆಯ ಬಡಿಯೋದ್ರ ಮುಖಾಂತರ ಆಚರಣೆ ಮಾಡ್ತಾ ಇದ್ದೀವಿ. ನಿಜವಾದ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕೆಂತಂದರೆ ಇವತ್ತು 8 ಲಕ್ಷ ಕೋಟಿ ಇವತ್ತು ಸಾಲ ಮಾಡಿದೆ. ಪ್ರತಿಯೊಬ್ಬ ಕನ್ನಡಿಗನ ತಲೆ ಮೇಲೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಸಾಲದ ಹೊರೆ ಜಾಸ್ತಿ ಆಗಿದೆ. ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿನಲ್ಲಿ, ಸಂಕಟದ ಸಮಯದಲ್ಲಿ ಈ ಸಾಧನಾ ಸಮಾವೇಶ ಬೇಕಿತ್ತ? ಏನು ಕಟ್ಟೆ ಹಾಕಿದರೆ ಯಾವ ಪುರುಷಾರ್ಥಕ್ಕೋಸ್ಕರ ಈ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ ಅಂತೇಳಿ ಒಂದು ಕುಹುಕು ಚಳುವಳಿಯನ್ನು ಮಂಡ್ಯದಲ್ಲಿ ಮಾಡಿದ್ವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.